ಪತ್ರಿಕಾ ದಿನಾಚರಣೆ ನಿಮಿತ್ತ ಪೂರ್ವಭಾವಿ ಸಭೆ ಯಶಸ್ವಿ. ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಪತ್ರಿಕಾ ದಿನಾಚರಣೆ, ಜಿಲ್ಲಾ ಪ್ರಶಸ್ತಿ ಹಾಗೂ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಗಸ್ಟ್ ತಿಂಗಳಲ್ಲಿ ಅನುಕೂಲಕರ ದಿನಾಂಕ ನಿಗದಿಪಡಿಸಿ ಜಿಲ್ಲೆಯ ಎಲ್ಲ ಗಣ್ಯರು, ಜನಪ್ರತಿನಿಧಿಗಳು, ಹಿರಿಯ ಪತ್ರಕರ್ತರು, ಅಧಿಕಾರಿಗಳು ಹಾಗೂ ಪತ್ರಕರ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಆಚರಿಸುವಂತೆ ಸಭೆಯಲ್ಲಿ ನಿರ್ಣಯಿಸಲಾಯಿತು. ನಗರದ ತಹಶೀಲ್ದಾರ ಕಚೇರಿ ಆವರಣದಲ್ಲಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಜಿಲ್ಲಾ ಉಪಾಧ್ಯಕ್ಷರಾದ ರಾಜು ಬಿಆರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಕರೆ ಮೂಲಕ ತಿಳಿಸಿದ ಮಾಹಿತಿಯನ್ನು ಸಭೆಗೆ ತಿಳಿಸಲಾಯಿತು. ರಾಜ್ಯಾಧ್ಯಕ್ಷರು ಕಾರ್ಯಕ್ರಮವನ್ನು ಆಗಸ್ಟ್ನಲ್ಲಿ ಮಾಡಿ ಆವಾಗ ನೂತನ ಸಚಿವರು, ಶಾಸಕರು ಬರ್ತಾರೆ ಅಂತ ಸಲಹೆ ನೀಡಿದ್ರು. ಅದರಂತೆ ಮಾಹಿತಿ ಹಂಚಿಕೊಂಡಾಗ ರಾಜ್ಯಾಧ್ಯಕ್ಷರ ಮಾಹಿತಿಯಂತೆ ಅಧ್ಯಕ್ಷತೆ ವಹಿಸಿದ ರಾಜು ಮಾತನಾಡಿ, ಸರ್ವ ಸದಸ್ಯರ ನಿರ್ಣಯದಂತೆ ಪತ್ರಿಕಾ ದಿನಾಚರಣೆ, ಜಿಲ್ಲಾ ಕೆಯುಡಬ್ಲ್ಯೂಜೆ ಪ್ರಶಸ್ತಿ ಹಾಗೂ ದತ್ತಿನಿಧಿ ಪ್ರಶಸ್ತಿಯನ್ನು ಆಗಸ್ಟ್ನಲ್ಲಿ ದಿನಾಂಕ ನಿಗದಿಪಡಿಸಿ ಎಲ್ಲ ಗಣ್ಯರನ್ನು ಕರೆಸಿ ಅದ್ಧೂರಿಯಾಗಿ ಆಚರಿಸೋಣ ಎಂದು ತಿಳಿಸಿದರು. ಇದಕ್ಕೆ ಸಭೆಯಲ್ಲಿದ್ದ ಹಿರಿಯ ಸದಸ್ಯರಾದ ಎಚ್.ಎಸ್. ಹರೀಶ್, ಎಂ. ಸಾದಿಕ್ ಅಲಿ, ನಿಂಗಪ್ಪ ದೊಡ್ಡಮನಿ, ಜಿ.ಎಸ್. ಗೋಣಾಳ್, ಶಿವರಾಜ್ ನುಗಡೋಣಿ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಬ್ರಹ್ಮಾನಂದ, ಶಿವಕುಮಾರ್ ಹಿರೇಮಠ್, ಸದಸ್ಯರಾದ ವಿನಯ್, ಅಂಜಿನೆಪ್ಪ, ಅಮಿತ್ ಕಂಪ್ಲಿಕರ್, ರವಿಚಂದ್ರ ಬಡಿಗೇರ್, ಗೋವಿಂದರಾಜ್, ಎನ್.ಎಂ. ಕುಂದಗೋಳ ಸೇರಿದಂತೆ ಮತ್ತಿತರರು ಇದ್ದರು. ಕೊನೆಯದಾಗಿ ಆಗಸ್ಟ್ನಲ್ಲಿ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರ ಗಮನಕ್ಕೆ ತಂದು ದಿನಾಂಕ ನಿಗದಿಪಡಿಸಿ ಕೆಯುಡಬ್ಲ್ಯೂಜೆ ಪ್ರಶಸ್ತಿ ಹಾಗೂ ದತ್ತಿನಿಧಿ ಪ್ರಶಸ್ತಿ ಸಮಾರಂಭ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಇದಕ್ಕೆ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಪತ್ರಿಕಾ ದಿನಾಚರಣೆನ ಈ ತಿಂಗಳು ಮಿಸ್ ಮಾಡೋದು ಬೇಡ. ಇಲ್ಲಿ ಮಾಡಿ ದತ್ತಿ ಪ್ರಶಸ್ತಿ ಅಲ್ಲಿ ಮಾಡೋಣ. ಬರೀ ದತ್ತಿ ಪ್ರಶಸ್ತಿ, ಜಿಲ್ಲಾ ದತ್ತಿ ಪ್ರಶಸ್ತಿ ಈಗ ನಾವು ಎರಡು ಯಾಕಂದ್ರೆ ಒಂದೇ ಸರ್, ಅದ್ರಾಗ ದತ್ತಿ ಪ್ರಶಸ್ತಿ ಬರ್ತದೆ ಸರ್, ಕ್ರೀಡಾ ಪುರಸ್ಕಾರ ಬರ್ತದೆ, ಮತ್ತೆ ಪ್ರತಿಭಾ ಪುರಸ್ಕಾರ. ಇನ್ನು ಪ್ರತಿಭಾ ಪುರಸ್ಕಾರ ರೆಡಿ ಆಗಿಲ್ಲ. ಈಗ ನಮ್ದೇನಾಗೈತಿ ಸರ್, ನನ್ ಸರ್, ಯಾಕಂದ್ರೆ ಅವಾಗ ಎಮ್.ಎಲ್.ಎ ಸಿಗ್ತಾರ, ಅದಕ್ಕೆ ಸಪ್ರೇಟ್ ಒಂದು ಹೆಸರು ಕೊಟ್ಬಿಡೋಣ ಸರ್, ದತ್ತಿ ಪ್ರಶಸ್ತಿ ಅಂತೇಳಿ. ಸಾಧ್ಯ ಆದರೆ ಅವತ್ತು ಒಂದಿನ ಯಾವುದಾದ್ರು ಒಂದು ವಿಚಾರವಾಗಿ ಕಾರ್ಯಾಗಾರ ಇಟ್ಬಿಡೋಣ ಸರ್. ಅಂದ್ರೆ ಕಾರ್ಯಾಗಾರ ಅಂದ್ರೆ ಒಂದು ವಿಚಾರ ಸಂಖ್ಯೆ ಉಂಟೆ, ಅದು ಎರಡೂ ಆಗ್ತಾವಂತ ಸರ್. ಇದು ಒಂದು ನಾನು ರಾತ್ರಿ ಯೋಚನೆ ಮಾಡಿದ್ದೀನಿ.